ಸೂಪರ್ 3ಗೆ ಸ್ವಾಗತ. ಚಿನ್ನದ ನಾಡಲ್ಲಿ ಸೂಪರ್ 3 ಮ್ಯಾಜಿಕ್. ಒಂದು ವರ್ಷದ ಹಿಂದಿಂದ ಇದನ್ನು ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ. ಸುದ್ದಿ ಪ್ರಸಾರ ಮಾಡಿದ ನಂತರ ಅದನ್ನು ಅಲ್ಲೇ ಬಿಟ್ಟು ಬಿಡುವಂಥ ಜಾಯಮಾನ ಸೂಪರ್ 3ಯಲ್ಲಿಲ್ಲ. ಕೆಲವು ಸುದ್ದಿಗಳನ್ನು ಫಾಲೋ ಅಪ್ ಮಾಡೋಕ್ಕಾಗೋದ್ರೆ ನಮಗೂ ಗೊತ್ತಿರುತ್ತೆ. ಆದರೆ ಜನಸಾಮಾನ್ಯರಿಗೆ ನೆರವಾಗುವಂಥ ಸುದ್ದಿಯನ್ನು ಸೂಪರ್ 3ಯಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ. ಒಂದು ವರ್ಷದ ಹಿಂದೆ ಒಂದು ಸುದ್ದಿ ಮಾಡಿದ್ವಿ. ಮ್ಯಾಜಿಕ್ ಆಯಿತು, ಬದಲಾಯಿತು ಶಾಲಾ ಮಕ್ಕಳ ಬದುಕು. ಆವತ್ತಿಂದ ಇಲ್ಲಿ ತನಕ ಯಾವ ಥರ ಸ್ಟೋರಿಯನ್ನು ಫಾಲೋ ಅಪ್ ಮಾಡಿದ್ವಿ. ಇದೀಗ ಪುಟ್ಟ ಕಂದಮ್ಮಗಳ ಬದುಕು, ಶಾಲೆಯ ಮಕ್ಕಳ ಬದುಕು ಬದಲಾಗಿದೆ. ಏನದು ಸ್ಟೋರಿ? ಚಿನ್ನದ ನಾಡು ನಮ್ಮ ಕೋಲಾರ. ಚಿನ್ನದ ನಾಡಲ್ಲಿ ಮಕ್ಕಳು ಹಂದಿಗೂಡಿನಂತಹ ಕೊಠಡಿಯಲ್ಲಿ ಕಲಿತಾ ಇದ್ರು. ಹಂದಿಗೂಡು. ಇವರಿಗೆ ಒಂದು ನೆಟ್ಟಗೆ ಇರೋ ರೂಮ್ ಕೊಡೋಕ್ಕೆ ಆಗೋದಿಲ್ವಾ ಅಂಥೇಳಿ ಭಾಳ ಜೋರಾಗಿ ಸುದ್ದಿ ಮಾಡಿದ್ವಿ ಒಂದು ವರ್ಷದ ಹಿಂದೆ. ಭವಿಷ್ಯದ ಮಕ್ಕಳು ಈ ರೀತಿ ಕಲಿಬೇಕಾ? ಬಡವರ ಮಕ್ಕಳಿಗೆ ಯಾಕೆ ಈ ಶಿಕ್ಷೆ? ಇದ್ದದೇ ನಮ್ಮ ಡಯಲಾಗ್. ಯಾಕಂದರೆ ನಾವು ನೋಡಿದ್ವಲ್ಲ, ದುಡ್ಡಿದ್ದವ ಪಾಪ, ದುಡ್ಡು ಇಲ್ಲದೇ ಇದ್ದವನು ಕೂಡ ಹೆಂಗಾದ್ರೂ ಮಾಡಿ ದುಡ್ಡು ಆ ಕಡೆ ಸಾಲ ಸೂಲ ಮಾಡಿ ಮಕ್ಕಳನ್ನ ಒಳ್ಳೆ ಶಾಲೆ ಕಲಿಸ್ಬೇಕು, ಕಾನ್ವೆಂಟ್ ಶಾಲೆ ಕಲಿಸ್ಬೇಕು, ಇಂಗ್ಲೀಷ್ ಶಾಲೆ ಕಲಿಸ್ಬೇಕು. ನೀವು ಕೇಳ್ತೀರಾಗ ಇಷ್ಟೆಲ್ಲ ಮಾತಾಡ್ತೀರಿ, ಮತ್ತು ಕನ್ನಡ ಶಾಲೆಗೆ ನೀವು ಹಾಕಿಂತ. ಸ್ವಾಮಿ, ಕನ್ನಡ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಯ ರೀತಿಯಲ್ಲಿ, ಅಂದರೆ ಅಲ್ಲಿಯ ಫೆಸಿಲಿಟೀಸ್ಗಳನ್ನು ಕನ್ನಡ ಶಾಲೆಗೆ ಕೊಟ್ಟರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ 90% ಜನ ಕನ್ನಡ ಶಾಲೆಗೆ ಹಾಕ್ತಾರೆ. ಈ ಸುದ್ದಿಯನ್ನು ಅವತ್ತು ನಾವು ಮಾಡಿದ್ವಿ. ಆವತ್ತಿಂದ ಇವತ್ತಿನ ತನಕ ಒಂದು ವರ್ಷ ಸರ್ ಫಾಲೋ ಅಪ್ ಮಾಡಿರೋದು. ಏನಾಯಿತು ಬನ್ನಿ ನೋಡೋಣ. ಚಿನ್ನದ ನಾಡಲ್ಲಿ ವಿದ್ಯಾರ್ಥಿಗಳ ಬೋಳು. ಉಸಿರುಗಟ್ಟಿಸೋ ಕೋಣೆಯಲ್ಲಿ ಪಾಠ ಮಾಡ್ತಿದ್ರು. ಇದು ನಗರದ ಹೃದಯ ಭಾಗದಲ್ಲಿದ್ದ ಅಂಗನವಾಡಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಅದು ಮುರಿದು ಬಿದ್ದು 4 ವರ್ಷ ಕಳೆದಿತ್ತು. ಹಾಗಾಗಿ ಲೋಕೋಪಯೋಗಿ ಇಲಾಖೆಯ ವಸತಿ ಮನೆಯಲ್ಲಿ ಸರ್ಕಾರಿ ಶಾಲೆಯನ್ನು ನಡೆಸಲಾಗ್ತಿತ್ತು. ಅದು ಕೂಡ ಉಸಿರುಗಟ್ಟಿದ ವಾತಾವರಣದಲ್ಲಿ. ಹೌದು, ಕೋಲಾರ ನಗರದ ಗಂಗಮ್ಮನ ಪಾಳ್ಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ವಂತ ಕಟ್ಟಡ ಇರಲಿಲ್ಲ. ವಸತಿ ಮನೆಯ ಕೋಣೆಯಲ್ಲಿ ತಮ್ಮ ಬ್ಯಾಗ್ಗಳನ್ನು ಹೊರಗಿಟ್ಟು ಮಕ್ಕಳು ಕಲಿಯಬೇಕಿತ್ತು. ಶಾಲೆಗಿದ್ದ ಕಟ್ಟಡವನ್ನು ರಸ್ತೆ ಅಗಲೀಕರಣದ ವೇಳೆ ಕಾಂಪೌಂಡ್ ತೆರವು ಮಾಡಿದ್ರು. ಈ ಹಿನ್ನೆಲೆ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿತ್ತು. ಪರಿಣಾಮ ಬೇರೆ ದಾರಿ ಇಲ್ಲದೆ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಅಲ್ಲೇ ಪಕ್ಕದಲ್ಲೇ ಇದ್ದ ಲೋಕೋಪಯೋಗಿ ಇಲಾಖೆಯ ಕ್ವಾರ್ಟರ್ಸ್ನಲ್ಲಿ ತಾತ್ಕಾಲಿಕವಾಗಿ ಶಾಲೆಯನ್ನು ನಡೆಸಲಾಗ್ತಿತ್ತು. 4.5 ವರ್ಷಗಳಿಂದ ಅದೇ ಕೊಠಡಿಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ. ಮೊದಲು 70 ಜನರಿದ್ದ ಮಕ್ಕಳ ಸಂಖ್ಯೆ ಕಳೆದ 4.5 ವರ್ಷಗಳಿಂದ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಅರ್ಧಕ್ಕರ್ಧ ಮಕ್ಕಳು ಶಾಲೆ ಬಿಟ್ಟು ಹೋಗಿದ್ರು. 2 ಶಿಕ್ಷಕರು, 33 ಜನ ಮಕ್ಕಳು, 2 ಬಿಸಿಯೂಟದ ಸಿಬ್ಬಂದಿ. ಮಕ್ಕಳಿಗೆ ಬಿಸಿಯೂಟವನ್ನ ಇಲ್ಲೇ ಮಾಡಬೇಕು. ಇಷ್ಟೆಲ್ಲವೂ ಒಂದೇ ಒಂದು ಮನೆಯಲ್ಲಿ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿರಬೇಡ. ಉಸಿರುಗಟ್ಟಿದ ವಾತಾವರಣ. ಬಡವರ ಮಕ್ಕಳ ಕಷ್ಟದ ಕುರಿತು ವರದಿ ಪ್ರಸಾರ ಮಾಡಿದ್ವಿ. 37 ಲಕ್ಷದಲ್ಲಿ ನಿರ್ಮಾಣ ಆಗಿದೆ ಅದ್ದೂರಿ ಕಟ್ಟಡ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು. ಸುಮಾರು 37 ಲಕ್ಷದಲ್ಲಿ ನಿರ್ಗಮಿತ ಜಿಲ್ಲಾಧಿಕಾರಿಗಳ ಸಹಾಯದಿಂದ ನಿರ್ಮಾಣ ಆಗಿದೆ. ಇದರಲ್ಲಿ ಸಿಡಿಪಿಒ 21 ಲಕ್ಷ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 16 ಲಕ್ಷ ಹಣದಿಂದಾಗಿ ಉತ್ತಮವಾದ ಕಟ್ಟಡವೇ ನಿರ್ಮಾಣ ಆಗಿದೆ. ಹಸಿರು ತೋರಣಗಳಿಂದ ಶಾಲಾ ಕಟ್ಟಡ ಶೃಂಗಾರ. ಸಚಿವ ಬೈರತಿ ಸುರೇಶ್ರಿಂದ ಕಟ್ಟಡ ಉದ್ಘಾಟನೆ. ಶಾಲಾ ಕಟ್ಟಡದ ಉದ್ಘಾಟನೆಯನ್ನ ಧಾಮ್ ಧೂಮಾಗಿ ಮಾಡಲಾಯಿತು. ಉದ್ಘಾಟನೆ ದಿನ ಕಟ್ಟಡವನ್ನ ಬಲೂನ್, ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಸಂಸದ ಮಲ್ಲೇಶ್ ಬಾಬು, ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು. ಈ ಸಮಯದಲ್ಲಿ ಇಡೀ ಜಿಲ್ಲಾಡಳಿತವೇ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಸುಮಾರು 35 ಲಕ್ಷ ವೆಚ್ಚದಲ್ಲಿ 36 ಲಕ್ಷದ ವೆಚ್ಚದಲ್ಲಿ ಶಾಲೆ ಮಾಡಿದ್ದಾರೆ. ಇದೇ ಥರದ ಶಾಲೆ, ಒಂದು ಎಲ್ಲ ವ್ಯವಸ್ಥಿತವಾದ ಶಾಲೆಗಳು ಇಡೀ ಜಿಲ್ಲೆಯಲ್ಲಿ ಬರಬೇಕು ಅನ್ನೋದು ನನ್ನ ಆಸೆ. ಭಾಳ ಖುಷಿ. ನಿಮ್ಮ ಟಿ ವಿಲಿ ಮಾಡಿ ನೀವು ಈ ಥರದ್ದು ಸಮಸ್ಯೆಗಳು ಎಲ್ಲಿದ್ದಾವೆ ಅವನ್ನೆಲ್ಲ ನಮಗೆ ಕಾಣಿಸ್ತಿದ್ದು ನಿಮಗೆ ಕಾಣಿಸ್ತದೆ. ಕೆಲವು ಸರ್ತಿ ಅಂಥ ವಿಚಾರಗಳು ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಆರ್ ಕನ್ನಡ ಚಾನಲ್ಗೆ ಧನ್ಯವಾದಗಳು. ಯಾಕಂದರೆ ಒಂದು ವರ್ಷದ ಹಿಂದ್ಗಡೆ ಈ ಸ್ಕೂಲ್ ಗಂಗಮ್ಮನ ಪಾಳ್ಯದಲ್ಲಿ ಸ್ಕೂಲು ಒಂದು 15 ವರ್ಷದಿಂದ ಏನು ಇಲ್ದಿರ ಇದಾಗೋಗ್ಬಿಟ್ಟಿತ್ತು. ಈ ಸ್ಕೂಲಲ್ಲಿ ನಮಗೆ ಜಾಸ್ತಿ ತಾಪತ್ರ ಇಲ್ದಿರ ಮಕ್ಕಳು
ಒಂದು 120 ಜನ ಮಕ್ಕಳು ಬೀದಿಯಲ್ಲಿ ಪಾಠ ಹೇಳ್ತಾಯಿದ್ರು ಮೇಷ್ಟ್ರು. ಈ ಚಾನಲ್ ಅವ್ರು ಬಂದು ಮತ್ತು ಅವ್ರ ಕಡೆಯಿಂದ ನಮ್ಮ ಪ್ರೋತ್ಸಾಹ ಬಂದು ನಿಮಗೆ ಈ ಸ್ಕೂಲ್ ಈ ಥರ ಆಗೈತೆ ಗ್ರಾಮಸ್ಥರು ಬರ್ರಿ ಅಂತ ಅವರು ವೆಲ್ಕಮ್ ಮಾಡಿದ್ದಕ್ಕೆ ಅವ್ರ ಮುಖಾಂತರ ನಮಗೊಂದು ಸ್ಕೂಲ್ ಆಯಿತು. ಹೆಂಗಪ್ಪ ಆಯ್ತು ಅಂದರೆ ಅವ್ರು ಒಂದು ಇಂಟ್ರ್ಯೂ ಕೊಟ್ಟರು. ಆ ಇಂಟ್ರ್ಯೂನಲ್ಲಿ ಅವರು ಬಲವಂತ ಪಾಪ ನಾವು ಹೋಗೋಕ್ಕೆ ಭಯ ಬಿದ್ದಿವಿ. ಆರ್ ಕನ್ನಡ ಚಾನಲ್ ಅವರು ನಮ್ಗೆ ಧೈರ್ಯ ಕೊಟ್ಟು ನಮ್ಮ ಸಾಹಸ ಕೊಟ್ಟು ನೀವು ಬರ್ರಿ ನಾವು ಇದ್ದೀವಿ ಅಂತೇಳಿ ಆ ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಈ ಸ್ಕೂಲ್ ಇವತ್ತು ಒಂದು 3ನೇ ಕಟ್ಟಡ ಆಗೈತೆ. 36 ಲಕ್ಷ ರೂಪಾಯಿ ಅಮೌಂಟು ರಿಲೀಸ್ ಮಾಡಿಕೊಟ್ರು. ಇನ್ನು ನೆಲಮಾಡಿಯಲ್ಲಿ ಅಂಗನವಾಡಿ ಇದ್ರೆ ಇನ್ನುಳಿದ 2 ಮಾಡಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಲಿತಿದ್ದಾರೆ. ಸದ್ಯ ಇಲ್ಲಿ ಕಲಿಯುತ್ತಿರುವ ಮಕ್ಕಳು ಹಾಗೂ ಶಿಕ್ಷಕರಿಗೆ ಹೊಸ ಕಟ್ಟಡ ಖುಷಿ ತಂದುಕೊಟ್ಟಿದೆ. ಹೊಸ ಕಟ್ಟಡ ಮಾಡಲು ಸಹಾಯವಾದ ರಿಪಬ್ಲಿಕ್ ಟಿವಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಆರ್ ಕನ್ನಡದವರು ಕೂಡ 1 ವರ್ಷದ ಹಿಂದೆ ನಮ್ಮ ಶಾಲೆಗೆ ಭೇಟಿ ನೀಡಿ ಅವರು ಸಹ ಇಲ್ಲಿ ಏನೇನು ಕುಂದುಕೊರತೆಗಳಿದೆ ಏನೇನು ಸಮಸ್ಯೆಗಳಿದೆ ಅಂತೇಳ್ಬಿಟ್ಟು ಅವರು ಕೂಡ ಒಂದು ಟಿ ವಿನಲ್ಲಿ ಪ್ರಸಾರ ಮಾಡಿದ್ದಾರೆ. ಇದನ್ನೆಲ್ಲ ನಮ್ಮ MLA ಸಾಹೇಬರಾಗಿರ್ಬೋದು DC ಸಾಹೇಬರು ಎಲ್ಲ ನೋಡಿ ಗಂಗಮ್ಮನ ಪಾಳ್ಯಕ್ಕೆ ಅನುಕೂಲ ಮಾಡಬೇಕಂತ ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. TV ಮಾಧ್ಯಮಗಳಲ್ಲಿ ವರದಿ ಬಂದ ಕೂಡಿದ ತಕ್ಷಣ ಜಿಲ್ಲಾಡಳಿತ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಎರಡು ಒಟ್ಟುಗೂಡಿ ಚರ್ಚೆ ಮಾಡಿ ನಮ್ಮ ಶಾಲೆಯಲ್ಲಿದ್ದಂತಹ ಅನುದಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರ್ತಕ್ಕಂಥ ಅನುದಾನವನ್ನು ಇದಕ್ಕೆ ಬಳಸಿಕೊಂಡು ನಿರ್ಮಿತಿ ಕೇಂದ್ರ ಏಜೆನ್ಸಿಯವರು ಮಾನ್ಯ ಜಿಲ್ಲಾಧಿಕಾರಿಗಳು ಫಿಕ್ಸ್ ಮಾಡಿ ಒಳ್ಳೆಯ ಸುಸಜ್ಜಿತವಾದಂತಹ ಕಟ್ಟಡ ಕಟ್ಟಿದೆ. PW ಕ್ವಾರ್ಟರ್ಸಲ್ಲಿ 7 ವರ್ಷಗಳಿಂದ ವಿದ್ಯಾಭ್ಯಾಸ ಕಲಿತಾ ಇದ್ದೀವಿ. ನಾವು ಕುತ್ಕೊಳಕ್ಕೆ ಕೂಡ ಜಗಳ ಮಾಡಿ ಬಿದ್ದಾಡಿ ಕುತ್ಕೊತಾ ಇದ್ದೀವಿ. ಊಟ ಮಾಡೋಕ್ಕೆ ಕೂಡ ಸ್ಥಳ ಇದ್ದಿಲ್ಲ. ಇವಾಗ ಆರ್ ಕನ್ನಡ ಅವ್ರು ಬಂದುಬಿಟ್ಟು ಹೋದ ವರ್ಷ ನಮ್ಗೆ ನ್ಯೂಸ್ ಮಾಡಿದ್ದಾರೆ. ಆದ್ದರಿಂದ ಆರ್ ಕನ್ನಡ ಅವ್ರಿಗೆ DC ಸಾಹೇಬರು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು. ಅವರಿಬ್ಬರಿಂದ ಟೋಲ್ಗೇಟಲ್ಲಿ 3 ಫ್ಲೋರ್ ಬಿಲ್ಡಿಂಗ್ಗಳು 3 ಕಟ್ಟಿಸಿದ್ದಾರೆ. ನನಗೆ ಅದರಿಂದ ತುಂಬ ಸಂತೋಷ ಆಗ್ತೈತೆ. ಒಟ್ಟಾರೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇದೀಗ ಸ್ವಂತ ಕಟ್ಟಡ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸೂಪರ್ 3ಗೆ ಸ್ವಾಗತ. ಚಿನ್ನದ ನಾಡಲ್ಲಿ ಸೂಪರ್ 3 ಮ್ಯಾಜಿಕ್. 1 ವರ್ಷದ ಹಿಂದಿಂದ ಇದನ್ನು ಫಾಲೋಅಪ್ ಮಾಡ್ತಾನೆ ಇದ್ದೀವಿ. ಸುದ್ದಿ ಪ್ರಸಾರ ಮಾಡಿದ ನಂತರ ಅದನ್ನು ಅಲ್ಲೇ ಬಿಟ್ಟು ಬಿಡುವಂಥ ಜಾಯಮಾನ ಸೂಪರ್ 3ಯಲ್ಲಿ ಇಲ್ಲ. ಕೆಲವು ಸುದ್ದಿಗಳನ್ನು ಫಾಲೋಅಪ್ ಮಾಡೋಕ್ಕಾಗೋದ್ರೆ ನಮಗೂ ಗೊತ್ತಿರುತ್ತೆ. ಆದರೆ ಜನಸಾಮಾನ್ಯರಿಗೆ ನೆರವಾಗುವಂಥ ಸುದ್ದಿಯನ್ನು ಸೂಪರ್ 3ಯಲ್ಲಿ ನಾವು ಫಾಲೋಅಪ್ ಮಾಡ್ತೀವಿ. 1 ವರ್ಷದ ಹಿಂದೆ ಒಂದು ಸುದ್ದಿ ಮಾಡಿದ್ವಿ. ಮ್ಯಾಜಿಕ್ ಆಯಿತು, ಬದಲಾಯಿತು ಶಾಲಾ ಮಕ್ಕಳ ಬದುಕು. ಆವತ್ತಿಂದ ಇಲ್ಲಿ ತನಕ ಯಾವ ಥರ ಸ್ಟೋರಿಯನ್ನು ಫಾಲೋಅಪ್ ಮಾಡಿದ್ವಿ. ಇದೀಗ ಪುಟ್ಟ ಕಂದಮ್ಮಗಳ ಬದುಕು, ಶಾಲೆಯ ಮಕ್ಕಳ ಬದುಕು ಬದಲಾಗಿದೆ. ಏನದು ಸ್ಟೋರಿ? ಚಿನ್ನದ ನಾಡು ನಮ್ಮ ಕೋಲಾರ. ಚಿನ್ನದ ನಾಡಲ್ಲಿ ಮಕ್ಕಳು ಹಂದಿಗೂಡಿನಂತಹ ಕೊಠಡಿಯಲ್ಲಿ ಕಲಿತಾ ಇದ್ರು. ಹಂದಿಗೂಡು. ಇವರಿಗೆ ಒಂದು ನೆಟ್ಟಗೆ ಇರೋ ರೂಮ್ ಕೊಡೋಕ್ಕೆ ಆಗೋದಿಲ್ವಾ ಅಂಥೇಳಿ ಭಾಳ ಜೋರಾಗಿ ಸುದ್ದಿ ಮಾಡಿದ್ವಿ 1 ವರ್ಷದ ಹಿಂದೆ. ಭವಿಷ್ಯದ ಮಕ್ಕಳು ಈ ರೀತಿ ಕಲಿಬೇಕಾ? ಬಡವರ ಮಕ್ಕಳಿಗೆ ಯಾಕೆ ಈ ಶಿಕ್ಷೆ? ಇದ್ದದೇ ನಮ್ಮ ಡಯಲಾಗ್. ಯಾಕಂದರೆ ನಾವು ನೋಡಿದ್ವಲ್ಲ, ದುಡ್ಡಿದ್ದವ ಪಾಪ, ದುಡ್ಡು ಇಲ್ಲದೆ ಇದ್ದವನು ಕೂಡ ಹೆಂಗಾದ್ರೂ ಮಾಡಿ ದುಡ್ಡು ಆ ಕಡೆ ಸಾಲ ಸೂಲ ಮಾಡಿ ಮಕ್ಕಳನ್ನ ಒಳ್ಳೆ ಶಾಲೆ ಕಲಿಸ್ಬೇಕು, ಕಾನ್ವೆಂಟ್ ಶಾಲೆ ಕಲಿಸ್ಬೇಕು, ಇಂಗ್ಲೀಷ್ ಶಾಲೆ ಕಲಿಸ್ಬೇಕು. ನೀವು ಕೇಳ್ತೀರಾಗ ಇಷ್ಟೆಲ್ಲ ಮಾತಾಡ್ತೀರಿ, ಮತ್ತು ಕನ್ನಡ ಶಾಲೆಗೆ ನೀವು ಹಾಕಿಂತ. ಸ್ವಾಮಿ, ಕನ್ನಡ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಯ ರೀತಿಯಲ್ಲಿ, ಅಂದರೆ ಅಲ್ಲಿಯ ಫೆಸಿಲಿಟೀಸ್ಗಳನ್ನು ಕನ್ನಡ ಶಾಲೆಗೆ ಕೊಟ್ಟರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ 90% ಜನ ಕನ್ನಡ ಶಾಲೆಗೆ ಹಾಕ್ತಾರೆ. ಈ ಸುದ್ದಿಯನ್ನು ಅವತ್ತು ನಾವು ಮಾಡಿದ್ವಿ. ಆವತ್ತಿಂದ ಇವತ್ತಿನ ತನಕ 1 ವರ್ಷ ಸರ್ ಫಾಲೋಅಪ್ ಮಾಡಿರೋದು. ಏನಾಯಿತು ಬನ್ನಿ ನೋಡೋಣ. ಚಿನ್ನದ ನಾಡಲ್ಲಿ ವಿದ್ಯಾರ್ಥಿಗಳ ಗೋಳು. ಉಸಿರುಗಟ್ಟಿಸೋ ಕೋಣೆಯಲ್ಲಿ ಪಾಠ ಮಾಡ್ತಿದ್ರು. ಇದು ನಗರದ ಹೃದಯ ಭಾಗದಲ್ಲಿದ್ದ ಅಂಗನವಾಡಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಅದು ಮುರಿದು ಬಿದ್ದು 4 ವರ್ಷ ಕಳೆದಿತ್ತು. ಹಾಗಾಗಿ ಲೋಕೋಪಯೋಗಿ ಇಲಾಖೆಯ ವಸತಿ ಮನೆಯಲ್ಲಿ ಸರ್ಕಾರಿ ಶಾಲೆಯನ್ನು ನಡೆಸಲಾಗ್ತಿತ್ತು. ಅದು ಕೂಡ ಉಸಿರುಗಟ್ಟಿದ ವಾತಾವರಣದಲ್ಲಿ. ಹೌದು, ಕೋಲಾರ ನಗರದ ಗಂಗಮ್ಮನ ಪಾಳ್ಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ವಂತ ಕಟ್ಟಡ ಇರಲಿಲ್ಲ. ವಸತಿ ಮನೆಯ ಕೋಣೆಯಲ್ಲಿ ತಮ್ಮ ಬ್ಯಾಗ್ಗಳನ್ನು ಹೊರಗಿಟ್ಟು ಮಕ್ಕಳು ಕಲಿಯಬೇಕಿತ್ತು. ಶಾಲೆಗಿದ್ದ ಕಟ್ಟಡವನ್ನು ರಸ್ತೆ ಅಗಲೀಕರಣದ ವೇಳೆ ಕಾಂಪೌಂಡ್ ತೆರವು ಮಾಡಿದ್ರು. ಈ ಹಿನ್ನೆಲೆ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿತ್ತು. ಪರಿಣಾಮ ಬೇರೆ ದಾರಿ ಇಲ್ಲದೆ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಅಲ್ಲೇ ಪಕ್ಕದಲ್ಲೇ ಇದ್ದ
ಲೋಕೋಪಯೋಗಿ ಇಲಾಖೆಯ ಕ್ವಾರ್ಟರ್ಸ್ನಲ್ಲಿ ತಾತ್ಕಾಲಿಕವಾಗಿ ಶಾಲೆಯನ್ನ ನಡೆಸಲಾಗ್ತಿತ್ತು. 4.5 ವರ್ಷಗಳಿಂದ ಅದೇ ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ. ಮೊದಲು 70 ಜನರಿದ್ದ ಮಕ್ಕಳ ಸಂಖ್ಯೆ ಕಳೆದ 4.5 ವರ್ಷಗಳಿಂದ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಅರ್ಧಕ್ಕರ್ಧ ಮಕ್ಕಳು ಶಾಲೆ ಬಿಟ್ಟು ಹೋಗಿದ್ರು. 2 ಶಿಕ್ಷಕರು, 33 ಜನ ಮಕ್ಕಳು, 2 ಬಿಸಿಯೂಟದ ಸಿಬ್ಬಂದಿ. ಮಕ್ಕಳಿಗೆ ಬಿಸಿಯೂಟವನ್ನ ಇಲ್ಲೇ ಮಾಡಬೇಕು. ಇಷ್ಟೆಲ್ಲವೂ ಒಂದೇ ಒಂದು ಮನೆಯಲ್ಲಿ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿರಬೇಡ. ಉಸಿರುಗಟ್ಟಿದ ವಾತಾವರಣ. ಬಡವರ ಮಕ್ಕಳ ಕಷ್ಟದ ಕುರಿತು ವರದಿ ಪ್ರಸಾರ ಮಾಡಿದ್ವಿ. 37 ಲಕ್ಷದಲ್ಲಿ ನಿರ್ಮಾಣ ಆಗಿದೆ ಅದ್ದೂರಿ ಕಟ್ಟಡ. ಎಸ್, ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು. ಸುಮಾರು 37 ಲಕ್ಷದಲ್ಲಿ ನಿರ್ಗಮಿತ ಜಿಲ್ಲಾಧಿಕಾರಿಗಳ ಸಹಾಯದಿಂದ ನಿರ್ಮಾಣ ಆಗಿದೆ. ಇದರಲ್ಲಿ ಸಿಡಿಪಿಒ 21 ಲಕ್ಷ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 16 ಲಕ್ಷ ಹಣದಿಂದಾಗಿ ಉತ್ತಮವಾದ ಕಟ್ಟಡವೇ ನಿರ್ಮಾಣ ಆಗಿದೆ. ಹಸಿರು ತೋರಣಗಳಿಂದ ಶಾಲಾ ಕಟ್ಟಡ ಶೃಂಗಾರ. ಸಚಿವ ಬೈರತಿ ಸುರೇಶ್ರಿಂದ ಕಟ್ಟಡ ಉದ್ಘಾಟನೆ. ಶಾಲಾ ಕಟ್ಟಡದ ಉದ್ಘಾಟನೆಯನ್ನ ಧಾಮ್ ಧೂಮಾಗಿ ಮಾಡಲಾಯಿತು. ಉದ್ಘಾಟನೆ ದಿನ ಕಟ್ಟಡವನ್ನ ಬಲೂನ್, ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಸಂಸದ ಮಲ್ಲೇಶ್ ಬಾಬು, ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು. ಈ ಸಮಯದಲ್ಲಿ ಇಡೀ ಜಿಲ್ಲಾಡಳಿತವೇ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಸುಮಾರು 35 ಲಕ್ಷ ವೆಚ್ಚದಲ್ಲಿ 36 ಲಕ್ಷದ ವೆಚ್ಚದಲ್ಲಿ ಶಾಲೆ ಮಾಡಿದ್ದಾರೆ. ಇದೇ ಥರದ ಶಾಲೆ ಒಂದು ಎಲ್ಲ ವ್ಯವಸ್ಥಿತವಾದ ಶಾಲೆಗಳು ಇಡೀ ಜಿಲ್ಲೆಯಲ್ಲಿ ಬರಬೇಕು ಅನ್ನೋದು ನನ್ನ ಆಸೆ. ಭಾಳ ಖುಷಿ. ನಿಮ್ಮ ಟಿ ವಿಲಿ ಮಾಡಿ ನೀವು ಈ ಥರದ್ದು ಸಮಸ್ಯೆಗಳು ಎಲ್ಲಿದ್ದಾವೆ ಅವನ್ನೆಲ್ಲ ನಮಗೆ ಕಾಣಿಸ್ತಿದ್ದು ನಿಮಗೆ ಕಾಣಿಸ್ತದೆ ಕೆಲವು ಸರ್ತಿ. ಅಂತಹ ವಿಚಾರಗಳು ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಆರ್ ಕನ್ನಡ ಚಾನಲ್ಗೆ ಧನ್ಯವಾದಗಳು. ಯಾಕಂದರೆ ಒಂದು ವರ್ಷದ ಹಿಂದ್ಗಡೆ ಈ ಸ್ಕೂಲ್ ಗಂಗಮ್ಮನಪಾಳ್ಯದಲ್ಲಿ ಸ್ಕೂಲು ಒಂದು 15 ವರ್ಷದಿಂದ ಏನು ಇಲ್ದಿರ ಇದಾಗೋಗ್ಬಿಟ್ಟಿತ್ತು. ಈ ಸ್ಕೂಲಲ್ಲಿ ನಮಗೆ ಜಾಸ್ತಿ ತಾಪತ್ರ ಇಲ್ದಿರ ಮಕ್ಕಳು ಒಂದು 120 ಜನ ಮಕ್ಕಳು ಬೀದಿಯಲ್ಲಿ ಪಾಠ ಹೇಳ್ತಾಯಿದ್ರು ಮೇಷ್ಟ್ರು. ಚಾನಲ್ ಅವ್ರು ಬಂದು ಮತ್ತು ಅವ್ರ ಕಡೆಯಿಂದ ನಮ್ಮ ಪೋಸ್ಟರ್ಸ್ ಬಂದು ನಿಮಗೆ ಈ ಸ್ಕೂಲ್ ಈ ಥರ ಆಗೈತೆ, ಗ್ರಾಮಸ್ಥರು ಬರ್ರಿ ಅಂತ ಅವರು ವೆಲ್ಕಮ್ ಮಾಡಿದ್ದಕ್ಕೆ ಅವ್ರ ಮುಖಾಂತರ ನಮಗೊಂದು ಸ್ಕೂಲ್ ಆಯಿತು. ಹೆಂಗಪ್ಪ ಆಯ್ತಾರೆ ಅಂದರೆ ಅವ್ರು ಒಂದು ಇಂಟ್ರ್ಯೂ ಕೊಟ್ಟರು. ಆ ಇಂಟ್ರ್ಯೂನಲ್ಲಿ ಅವರು ಬಲವಂತ ಪಾಪ ನಾವು ಹೋಗೋಕ್ಕೆ ಭಯ ಬಿದ್ದಿವಿ. ಆರ್ ಕನ್ನಡ ಚಾನಲ್ ಅವರು ನಮ್ಗೆ ಧೈರ್ಯ ಕೊಟ್ಟು, ನಮ್ಮ ಸಾಹಸ ಕೊಟ್ಟು ನೀವು ಬರ್ರಿ ನಾವು ಇದ್ದೀವಿ ಅಂತೇಳಿ ಆ ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಈ ಸ್ಕೂಲ್ ಇವತ್ತು ಒಂದು 3ನೇ ಕಟ್ಟಡ ಆಗೈತೆ. 36 ಲಕ್ಷ ರೂಪಾಯಿ ಅಮೌಂಟು ರಿಲೀಸ್ ಮಾಡಿಕೊಟ್ರು. ಇನ್ನು ನೆಲಮಾಡಿಯಲ್ಲಿ ಅಂಗನವಾಡಿ ಇದ್ರೆ ಇನ್ನುಳಿದ 2 ಮಾಡಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಲಿತಿದ್ದಾರೆ. ಸದ್ಯ ಇಲ್ಲಿ ಕಲಿಯುತ್ತಿರುವ ಮಕ್ಕಳು ಹಾಗೂ ಶಿಕ್ಷಕರಿಗೆ ಹೊಸ ಕಟ್ಟಡ ಖುಷಿ ತಂದುಕೊಟ್ಟಿದೆ. ಹೊಸ ಕಟ್ಟಡ ಮಾಡಲು ಸಹಾಯವಾದ ರಿಪಬ್ಲಿಕ್ ಟಿವಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಆರ್ ಕನ್ನಡದವರು ಕೂಡ 1 ವರ್ಷದ ಹಿಂದೆ ನಮ್ಮ ಶಾಲೆಗೆ ಭೇಟಿ ನೀಡಿ ಅವರು ಸಹ ಇಲ್ಲಿ ಏನೇನು ಕುಂದುಕೊರತೆಗಳಿದೆ, ಏನೇನು ಸಮಸ್ಯೆಗಳಿದೆ ಅಂತೇಳ್ಬಿಟ್ಟು ಅವರು ಕೂಡ ಒಂದು ಟಿ ವಿನಲ್ಲಿ ಪ್ರಸಾರ ಮಾಡಿದ್ದಾರೆ. ಇದನ್ನೆಲ್ಲ ನಮ್ಮ MLA ಸಾಹೇಬರಾಗಿರ್ಬೋದು, DC ಸಾಹೇಬರು ಎಲ್ಲ ನೋಡಿ ಗಂಗಮ್ಮನಪಾಳ್ಯಕ್ಕೆ ಅನುಕೂಲ ಮಾಡಬೇಕಂತ ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. TV ಮಾಧ್ಯಮಗಳಲ್ಲಿ ವರದಿ ಬಂದ ಕೂಡಿದ ತಕ್ಷಣ ಜಿಲ್ಲಾಡಳಿತ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಎರಡು ಒಟ್ಟುಗೂಡಿ ಚರ್ಚೆ ಮಾಡಿ ನಮ್ಮ ಶಾಲೆಯಲ್ಲಿದ್ದಂತಹ ಅನುದಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರ್ತಕ್ಕ ಅನುದಾನವನ್ನು ಇದಕ್ಕೆ ಬಳಸಿಕೊಂಡು ನಿರ್ಮಿತಿ ಕೇಂದ್ರ ಏಜೆನ್ಸಿಯವರು ಮಾನ್ಯ ಜಿಲ್ಲಾಧಿಕಾರಿಗಳು ಫಿಕ್ಸ್ ಮಾಡಿ ಒಳ್ಳೆಯ ಸುಸಜ್ಜಿತವಾದಂತಹ ಕಟ್ಟಡ ಕಟ್ಟಿದೆ. PW ಕ್ವಾರ್ಟರ್ಸಲ್ಲಿ 7 ವರ್ಷಗಳಿಂದ ವಿದ್ಯಾಭ್ಯಾಸ ಕಲಿತಾ ಇದ್ದೀವಿ. ನಾವು ಕುತ್ಕೊಳಕ್ಕೆ ಕೂಡ ಜಗಳ ಮಾಡಿ ಬಿದ್ದಾಡಿ ಕುತ್ಕೊತಾ ಇದ್ದೀವಿ. ಊಟ ಮಾಡೋಕ್ಕೆ ಕೂಡ ಸ್ಥಳ ಇದ್ದಿಲ್ಲ. ಇವಾಗ ಆರ್ ಕನ್ನಡ ಅವ್ರು ಬಂದುಬಿಟ್ಟು ಹೋದ ವರ್ಷ ನಮ್ಗೆ ನ್ಯೂಸ್ ಮಾಡಿದ್ದಾರೆ. ಆದ್ದರಿಂದ ಆರ್ ಕನ್ನಡ ಅವ್ರಿಗೆ DC ಸಾಹೇಬರು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು. ಅವರಿಬ್ಬರಿಂದ ಟೋಲ್ಗೇಟಲ್ಲಿ 3 ಫ್ಲೋರ್ ಬಿಲ್ಡಿಂಗ್ಗಳು 3 ಕಟ್ಟಿಸಿದ್ದಾರೆ. ನನಗೆ ಅದರಿಂದ ತುಂಬ ಸಂತೋಷ ಆಗ್ತೈತೆ. ಒಟ್ಟಾರೆ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇದೀಗ ಸ್ವಂತ ಕಟ್ಟಡ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.